ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನ್ನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆ ಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಅವನ ಜೊತೆ ನಾ ಮದುವೆ ಮಾಡ್ಸಕ್ ಹೊರಟಿರೋದು ಅವನ ವಿಷಯ ನಮ್ಮಪ್ಪ ನಂಗೆ ತುಂಬಾ ಹೇಳಿದಾರಜ್ಜಿ ಅವನ ಹೆಂಡತಿ 2-3 ವರ್ಷದಿಂದ ಬೆಂಕಿ ಹಚ್ಕೊಂಡು ಸುಟ್ಟು ಸತ್ತೋದ್ಲಂತೆ ಇದೆಲ್ಲ ನಿನಗ್ ಗೊತ್ತಮ್ಮ ಇವಳನ್ ಹೆತ್ತ ಪಾಪಿಗೆ ಇದೆಲ್ಲ ಗೊತ್ತಿಲ್ವಲ್ಲ ಅದೇಗಾಗತ್ತಜ್ಜಿ ಅವನು ವಯಸ್ಸೇನು ಇವಳು ವಯಸ್ಸೇನು ಅದ್ ಮಾತ್ರ ಅಲ್ಲ ಅವನು ಸಿಕ್ಕಾಪಟ್ಟೆ ಲಂಚ ತಿಂದು ಮೈ ತುಂಬಾ ಪಾಪ ಅನ್ಸ್ಕೊಂಡಿದ್ದಾನಜ್ಜಿ ಅವನೆಲ್ಲಿ ಇವಳೆಲ್ಲಿ ಛೇ ನನಗಿದ್ನ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ಅಜ್ಜಿ ನನ್ನಿಂದ ಏನು ಮಾಡಕ್ಕಾಗ್ತಿಲ್ಲಮ್ಮ ಮುಂದಿನ ಶುಕ್ರವಾರ ಇವಳಿಗೂ ಅವನಿಗೂ ನಿಶ್ಚಿತಾರ್ಥ ಮಾಡ್ತಾರಂತೆ ಯಾರಜ್ಜಿ ತೀರ್ಮಾನ ಮಾಡಿದ್ದು ಬೇರೆ ಯಾರಮ್ಮ ಇವಳ ಅಪ್ಪನೇ ಮದನ್ ಗೋಪಾಲ ದುಡ್ಡು ಮಾಡಿಟ್ಟಿದ್ದಾನಲ್ಲ ಅದ್ರ ಜೊತೆಗೆ ಪಾಪನೂ ಮಾಡಿಟ್ಟಿದ್ದಾನೆ ಅಂತ ಇವ್ರಪ್ಪನಿಗೆ ಗೊತ್ತಾಗ್ತಾ ಇಲ್ಲ ಇದನ್ನ ನಾನು ಒಪ್ಕೊಳಲ್ಲ ಅಜ್ಜಿ ಅಂಕಲ್ ಎಲ್ಲಿ ನಾನು ಅವ್ರ ಹತ್ರನೇ ಮಾತಾಡ್ತೀನಿ
ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ. ಬಿಡು ತುಳಸಿ ನನ್ನ ಕೈನ. ನಿನ್ಗೆ ಸ್ವಲ್ಪನೂ ಅರ್ಥ ಆಗಲ್ಲ ತುಳಸಿ. ನಾನು ಹೇಳೋದ್ನ ಅರ್ಥ ಮಾಡ್ಕೋ. ದೀಪಾ ನಿಂತ್ಕೋ. ನೋಡು, ನಾನು ಮಾತಾಡ್ಲೇಬೇಕು. ನಾನು ಹೇಳೋದನ್ನ ಕೇಳು. ಅಪ್ಪನ ಹತ್ರ ಇದ್ರ ಬಗ್ಗೆ ದಯವಿಟ್ಟು ಮಾತಾಡ್ಬೇಡ. ಮಾತಾಡ್ಲೇಬೇಕು. ದೀಪಾ 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 ನನ್ನ ಮಾತು ಕೇಳು. ದೀಪಾ ನಿಂತ್ಕೋ. ದೀಪಾ ಪ್ಲೀಸ್. ದೀಪಾ ದೀಪಾ ಬೇಡ. ಅಂಕಲ್, ತುಳಸಿಗೂ ಮದನ್ ಗೋಪಾಲ್ಗೂ ಮದುವೆ ಮಾಡಕ್ ಹೊರಟಿದ್ದೀರಾ ಅಂತೆ? ನಿಮ್ಮನ್ನೇ ಕೇಳ್ತಾ ಇರೋದು ಅಂಕಲ್. ನೀನ್ ಯಾರು? ಅವಳು ಮದುವೆಗೂ ನಿನ್ಗೂ ಏನ್ ಸಂಬಂಧ? ಯಾಕಿಲ್ಲ ಅಂಕಲ್, ಅವಳು ನನ್ನ ಫ್ರೆಂಡು. ಅವಳಿಗೆ ಅನ್ಯಾಯ ಆದಾಗ ನಾನು ಸುಮ್ಮನಿರಕ್ಕಾಗಲ್ಲ. ನೀವು ದೊಡ್ಡೋರ್ ಅಂಕಲ್, ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋದು ಬೇಡ. ಅವಳು ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡೋದಕ್ಕೆ ನೀನ್ ಯಾರು? ನೀನ್ ಯಾರು ಅಂತ ಕೇಳ್ತಾ ಇದ್ದೀನಿ. 20 ವರ್ಷದಿಂದ ಊಟ ಹಾಕಿ ಸಾಕಿದೀನಿ ನಾನು. ನೀನ್ ಬರೀ ಫ್ರೆಂಡ್ ಅಷ್ಟೇ. ಫ್ರೆಂಡ್ ಆಗಿರೋ ಕಾರಣಕ್ಕೆ ಬಿಟ್ಟಿದ್ದೀನಿ. ಹೋಗು, ನನ್ಗೆ ಅಡ್ವೈಸ್ ಮಾಡ್ಬೇಡ. ಕೆಲಸ ಇದ್ರೆ ನೋಡ ಹೋಗು. ಯಾಕ ಅಂಕಲ್ ಜವಾಬ್ದಾರಿ ಇಲ್ದಿರೋರ್ ತರ ಮಾತಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು ಅಂಕಲ್. ಅಲ್ವೇ? ನಿನ್ನ ವಯಸ್ಸೇನು ಅವ್ರ ವಯಸ್ಸೇನು? ಅವ್ರ ಹತ್ರ ಅಷ್ಟೋರಾಗಿ ಮಾತಾಡ್ತಿಯಲ್ಲ. ಹೋಗೆ ಇಲ್ಲಿಂದ. ಆಂಟಿ, ನೀವು ಒಂದು ಹೆಣ್ಣು. ತುಳಸಿ ಮೇಲೆ ನಿಮ್ಗೆ ಸ್ವಲ್ಪನಾದ್ರೂ ಕರುಣೆ ಬೇಡವಾ? ಇದ್ರಲ್ಲಿ ಕರುಣೆ ಯಾಕೆ ಬರ್ಬೇಕು? ಅವ್ರನ್ನ ಮದ್ವೆ ಆಗೋದಕ್ಕೆ ಇವಳು ಪುಣ್ಯ ಮಾಡಿರ್ಬೇಕು. ವಜ್ರ ಕೂಡ ತುಂಬಾ ಕಾಸ್ಟ್ಲಿ ಆಂಟಿ. ಆದ್ರೆ ಅದು ಹೊಟ್ಟೆ ಒಳಗೋದ್ರೆ ಏನಾಗುತ್ತೆ ಹೇಳಿ? ಮದನ್ ಗೋಪಾಲ್ನ ಇವಳು ಮದ್ವೆ ಆದ್ರೆ ಇವಳು ಜೀವನ ನಾಶ ಆಗುತ್ತೆ. ಇದಕ್ ನಾನು ಒಪ್ಪಲ್ಲ. ಏಯ್, ನಿನ್ನ ಒಪ್ಕೆನ ಯಾರೇ ಕೇಳಿದ್ರು ನಿನ್ನ ಒಪ್ಕೆನ? ಮದ್ವೆ ಆಗೋ ಹುಡುಗಿನೇ ಏನು ಅಂತ ಕೇಳಲಿಲ್ಲ. ಇನ್ನು ನಿನ್ ಮಾತ್ ಕೇಳ್ತಾರೇನಮ್ಮ? ಓಹ್, ಇದೆಲ್ಲ ನಿಂದೆ ಕುಮ್ಮಕ್ಕ. ಅವಳನ್ನ ನೀನೇ ಇಲ್ಲಿಗೆ ಬರೋದಕ್ಕೆ ಹೇಳಿ ಹೀಗೆಲ್ಲ ಮಾಡೋದಕ್ಕೆ ಹೇಳಿದ್ಯಾ? ನಾನ್ ಯಾಕೋ ಹೇಳಿ, ಹೆತ್ತಪ್ಪ ಆದವ್ ನಿನ್ಗೆ ಗೊತ್ತಾಗ್ಲಿಲ್ಲ. ಪಾಪ ಆ ಹುಡುಗಿ ತನ್ ಗೆಳತಿ ಜೀವನ ಹಾಳಾಗತ್ತೆ ಅಂತ ಕೇಳಕ್ ಬಂದಿದ್ದಾಳೆ. ನೀವು ಸುಮ್ನೆ ಬಾಯಿ ಮುಚ್ಕೊಂಡಿರ್ತೀರಾ? ನೋಡು, ಇದು ನಮ್ ಕುಟುಂಬದ ವಿಷಯ. ಇದ್ರಲ್ಲಿ ನೀ ತಲೆ ತೂರ್ಸ್ಬೇಡ. ಓ, ಅದಕ್ಕೆ ನಾನು ಇಲ್ಲಿ ಬರುವಾಗ ತುಳಸಿ ನೋಡ್ಬಾರ್ದು ಅಂತ ನಾನು ತಡೆದಿದ್ದಲ್ಲ. ತುಳಸಿ, ಈ ಮದ್ವೆಗೆ ನೀನು ಒಪ್ಕೊಂಬೇಡ. ಇದ್ ನಡೆದ್ರೆ ನಿನ್ ಜೀವನ ಹಾಳಾಗುತ್ತೆ ಕಣೆ. ನೀನೀಗ ತಗೊಳ್ಳೋ ನಿರ್ಧಾರದಲ್ಲಿ ನಿನ್ ಭವಿಷ್ಯ ಇದೆ. ಏನೋ ಇಷ್ಟು ವರ್ಷ ಈ ಮನೇಲಿ ಗತ್ಕೆಟ್ಟೋರ್ ತರ ಬದುಕಿದ್ಯಾ. ಈ ಮದ್ವೆ ಏನಾದ್ರೂ ನಡೆದ್ರೆ ನಿನ್ ತಲೆ ಮೇಲೆ ನೀನೇ ಕಲ್ಲೆ ತಕೊಂಡಾಗುತ್ತೆ. ನೋಡು, ನೀನೀಗ ಸರಿಯಾದ ತೀರ್ಮಾನ ತಗೊಳ್ಳೋ ಟೈಮ್ ಬಂದಿದೆ. ದಡ್ಡಿ ತರ ಆಡ್ಬೇಡ. ನಿನಗೆ ಈ ಮದ್ವೆ ಬೇಡ ಅಂತ ಹೇಳಕ್ ಭಯ ಆದ್ರೆ ನನ್ನ ಹತ್ರ ಹೇಳು, ನಾನ್ ನೋಡ್ಕೊಂತೀನಿ. 20 ವರ್ಷ ತುಂಬಿಲ್ದೇ ಇರೋ ಹುಡ್ಗಿನ ಒಬ್ಬ 45 ವರ್ಷ ತುಂಬಿದ ಮುದ್ಕುನ್ ಜೊತೆ, ಅದು ಒಬ್ಬ ಕ್ರಿಮಿನಲ್ ಜೊತೆ ಮದ್ವೆ ಮಾಡಕ್ ಹೊರಟಿದ್ದಾರೆ. ಅದು ಕಾನೂನ್ ಪ್ರಕಾರ ತಪ್ಪು. ನಾವು ಮಹಿಳಾ ದೌರ್ಜನ್ಯದ ಕಾನೂನು ಮುಂದಿಟ್ಕೊಂಡು ಇವ್ರ ಮೇಲೆ ಆಕ್ಷನ್ ತಗೊಂಬೋದ್ ಕಣೆ. ಇದಕ್ಕೆ ನೀನ್ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ. ನಿನ್ ಪರವಾಗಿ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಹಾಗಂತ ನಮ್ಮಲ್ಲಿ ಈ ಕಾನೂನು ಇದೆ ಕಣೆ. ಆಗೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ನಿಮ್ಮಪ್ಪನ್ನು ನಿಮ್ ಚಿಕ್ಕಮ್ಮನ್ನು ಎತ್ತಾಕೊಂಡೋಗಿ ಒಳಗ್ ಕೂರಿಸ್ತಾರೆ. ಕಂಪ್ಲೇಂಟ್ ಕೊಡ್ಬೇಕಾ? ಹೋಗು, ಈಗ್ಲೇ ಕೊಡು. ನಮ್ಮಿಬ್ಬರು ಕರ್ಕೊಂಡೋಗಿ ಜೈಲಿಗೆ ಕೂರಿಸ್ತಾರೆ. ನಮ್ಮ ಮಕ್ಕಳೆಲ್ಲ ಅನಾಥರಾಗಿ ಬೀದಿ ಅಲಿತಾರೆ. ಅದೇ ತಾನೇ ನಿನಗೆ ಬೇಕಾಗಿರೋದು. ಓ, ನೋಡಿದ್ಯಾ ತುಳಸಿ, ಈಗ್ಲೂ ನಿಮ್ಮಪ್ಪನ್ಗೆ ನೀನ್ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಅವ್ರ ಮಕ್ಕಳು ಬೀದಿಗೆ ಬಿದ್ದು ಅನಾಥರಾಗ್ಬಿಡ್ತಾರಂತೆ. ನೋಡು, ನೀನ್ ಈಗ್ಲೇ ಒಂದ್ ತೀರ್ಮಾನಕ್ಕೆ ಬಂದಿಲ್ಲ ಅಂದ್ರೆ ನಾನು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನೋಡು ದೀಪಾ, ಇದು ನಮ್ಮ ಕುಟುಂಬದ ಸಮಸ್ಯೆ. ಇದರಲ್ಲಿ ನೀನ್ ತಲೆ ಹಾಕೋದು ಬೇಡ. ನೀನಿನ್ ಹೊರಡು. ಏನೇ ನೀನ್ ಹುಚ್ಕಿ ಚಿಡ್ದಿದ್ಯಾ? ಇಲ್ಲ ಇವ್ರು ಮಾಟ ಗಿಟ ಮಾಡ್ಸಿದಾರ? ನಿಲ್ಸು ದೀಪಾ, ಇದು ನನ್ಗೂ ನನ್ನ ಅಪ್ಪಂಗೂ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಬೇರೆ ಯಾರಿಗೂ ತಲೆ ಹಾಕೋದಕ್ಕೆ ಅಧಿಕಾರ ಇಲ್ಲ. ನೀನ್ ಹೇಳ್ದ ಹಾಗೆ ನಾನೀ ಮದ್ವೆಗೆ ಯಾರ್ದೋ ಒತ್ತಾಯಕ್ಕೋಸ್ಕರ ಒಪ್ಕೊಂಡಿಲ್ಲ. ಇದು ನನ್ನ ಸ್ವಂತ ತೀರ್ಮಾನ. ನನ್ನ ಬದುಕನ್ನು ನಿರ್ಧಾರ ಮಾಡಬೇಕಾದ ವಯಸ್ಸು ನನಗೆ ಕಾನೂನು ಪ್ರಕಾರ ಆಗಿದೆ. ನನ್ನನ್ನು ಯಾರು ಒತ್ತಾಯ ಮಾಡೋದಕ್ಕಾಗೋದಿಲ್ಲ. ಅದು ಅಲ್ಲದೆ ಇದು ನನ್ನ ಪರ್ಸನಲ್ ಲೈಫ್. ನನ್ನ ಪರ್ಸನಲ್ ಲೈಫಲ್ಲಿ ಇನ್ಯಾರೋ ಬಂದು ಇಂಟರ್ಫಿಯರ್ ಆಗೋದು ನನಗೆ ಇಷ್ಟ ಇಲ್ಲ. ನೀನು ಹೋಗಿ ನಿನ್ನ ಕೆಲಸ ನೋಡು. ಏನೇ ಈಗ ಮಾತಾಡ್ತಿದ್ಯಾ? ನೀನ್ ಚೆನ್ನಾಗಿರ್ಬೇಕಂತ ಆಸೆ ಪಟ್ಟಿದ್ ತಪ್ಪ? ನಾನು ನೀನು 9ನೇ ಕ್ಲಾಸಿಂದ ಫ್ರೆಂಡ್ಸು. ಆದ್ರೆ
20 ವರ್ಷದಿಂದ ನಾನು ನಮ್ಮ ಅಪ್ಪನ ನೆರಳಲ್ಲಿ ಬದುಕಿದ್ದೀನಿ. ನೀನೀಗ ಬಂದು ಅವ್ರಿಗೇನೋ ಕಷ್ಟ ಕೊಡಬೇಕು ಅಂತ ಅನ್ಕೊಂಡ್ರೆ ನಾನು ಅದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ನೀನಿನ್ ಹೊರಡು. ಅಯ್ಯೋ, ನಾನು ಅವ್ರಿಗೆ ಕಷ್ಟ ಕೊಡಬೇಕು ಅಂತ ಬಂದಿಲ್ಲ ಕಣೆ. ನೀನು ಬದುಕು ಚೆನ್ನಾಗಿರ್ಬೇಕು ಅಂತ ಮಾತಾಡಕ್ ಬಂದಿದ್ದೀನಿ. ನೀನು ಓದಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ನಮ್ಮ ಅಪ್ಪನಿಗೆ ಹೇಳಿ ಅಪ್ಲಿಕೇಶನ್ ತರಿಸಿದ್ದೀನಿ ಕಣೆ. ನೀನು ಮನ್ಸು ಮಾಡಿದ್ರೆ ನೀನು ಆಸೆ ಪಟ್ಟಾಗ ಓದ್ಬೋದು ಕಣೆ. ನಮ್ಮಪ್ಪ ಕೂಡ ಟಾಟಾನೋ ಬಿರ್ಲಾನೋ ಅಲ್ಲ. ಅವರು ದಿನಗೂಲಿ ಮಾಡಿ ಕಷ್ಟಪಡ್ತಿದ್ದಾರೆ. ಆದ್ರೆ ಅಂತ ಕಷ್ಟದಲ್ಲೂ ನನ್ನ ಓದಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ನಿಮ್ಮಪ್ಪನಾಗೆ ನಿನ್ನನ್ನು ಮಾರಿ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇಲ್ಲ. ನೀನ್ ತುಂಬಾ ಮಾತಾಡ್ತಾ ಇದೀಯ. ನನ್ ತಲೆ ಕೆಡಿಸ್ಬೇಡ, ಹೊಟ್ಟೋಗಿಲ್ಲಿಂದ. ಏಯ್, ನನ್ನ ಮನೆಗೆ ಬಂದು ನನ್ನ ಗಂಡನಿಗೆ ಕೆಟ್ಟದಾಗ ಮಾತಾಡ್ತೀಯಾ? ಬೇಡ ಹೋಗಿ ಆಂಟಿ, ಇಲ್ಲಿಂದ. ಬಿಡಿ ಆಂಟಿ. ಹೋಗೆ. ಏಯ್ ಹೋಗೆ. ತುಳಸಿ, ಹೋಗೆ ಆಚೆ. ಬೇಡ ತುಳಸಿ, ನಿಮ್ಮಪ್ಪನ ಮಾತು ನಂಬೇಡ ತುಳಸಿ. ಹೋಗೆ. ಬಾ ತುಳಸಿ, ಬಾ ತುಳಸಿ ನನ್ ಜೊತೆ. ದೀಪ ಸಾಕು. ನಿನಗೆ ಹೇಗೆ ನಿಮ್ಮಪ್ಪ ದೊಡ್ಡೋರೋ ನನಗೂ ಹಾಗೆ ನಮ್ಮಪ್ಪ ದೊಡ್ಡೋರು. ನಮ್ಮಪ್ಪನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮಪ್ಪನ ನಾನು ಬಿಟ್ಕೊಡಲ್ಲ. ತುಳಸಿ, ನೀನ್ ನಾನು ಹೊರಡು. ಒಳ್ಳೇದಕ್ಕೆ ಹೇಳ್ತಾ ಇರೋದು ತುಳಸಿ. ಇದು ನಿನ್ ಭವಿಷ್ಯ ಹೊರಡು ಅಂತ ಹೇಳ್ದೆ ನಿನ್ ಅಲ್ವಾ? ಭವಿಷ್ಯ ಹಾಳು ದೀಪ ಮಾಡ್ಕೊಂಬೇಡ ಪ್ಲೀಸ್ ತುಳಸಿ. ಹೊರಡು. ದೀಪ ನನ್ ಮಾತು ಕೇಳು ದೀಪ ತುಳಸಿ. ಪ್ಲೀಸ್ ಆಚೆ ಹೋಗು. ತುಳಸಿ, ಅಜ್ಜಿ, ಏನಮ್ಮ ಇದು? ಅಲ್ಲಿ ನೋಡಿದ್ರೆ ಆ ಥರ ಮಾತಾಡಿ ಇಲ್ಲ ಅಳ್ತಾ ಕೂತಿದ್ಯಲ್ಲಮ್ಮ. ನೋಡು, ನಿಮ್ಮಪ್ಪನ ಹತ್ರ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ನೀನೇ ಯಾಕಮ್ಮ ಮೋಸ ಮಾಡ್ಕೋತಿದ್ಯಾ? ಇಲ್ಲ ಅಜ್ಜಿ, ಅದು ನನ್ನ ಮದ್ವೆಗೆ ಒಪ್ಕೊಂಡಿದ್ದ ದಿನ ಅಲ್ಲ. ಅದಕ್ಕೂ ಎಷ್ಟು ದಿನಗಳ ಮುಂಚೆನೆ ನಾನು ಮೋಸ ಹೋಗೋದಕ್ಕೆ ತಯಾರಾಗ್ಬಿಟ್ಟೆ. ಅಜ್ಜಿ, ನನಗೆ 9ನೇ ಕ್ಲಾಸಿಂದನೂ ಎಷ್ಟೇ ಬೇಜಾರಾದ್ರೂ ಏನೇ ಆದ್ರೂ ದೀಪ ನನಗೆ ಸಮಾಧಾನ ಮಾಡಿ ಧೈರ್ಯ ತುಂಬ್ತಿದ್ಲು. ಆದ್ರೆ ಇವತ್ತು ನಾನು ಅವಳಿಗೆ ಬಾಯಿಗೆ ಬಂದಂಗೆಲ್ಲ ಬೈದೆ, ಅನ್ಬಾರ್ದನ್ನೆಲ್ಲ ಅಂದೆ, ಮನೆಯಿಂದ ಆಚೆ ಹೋಗು ಅಂತಾನು ಅಂದೆ. ಪಾಪ ಅವಳೆಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಸಮಾಧಾನ ಮಾಡ್ಕೊಳಪ್ಪ. ನೋಡು, ಹಾಗೆಲ್ಲ ಅಳಬಾರ್ದು. ಸಮಾಧಾನ ಮಾಡ್ಕೊಳ್ಳೆ. ಯಾಕಮ್ಮ ಇನ್ನೂ ಮಲಗಿಲ್ಲ? ಓಹ್, ನೀನ್ ಬರ್ದೆ ನಾನು ಊಟ ಮಾಡಿ ಯಾವತ್ತಾದ್ರೂ ಮಲಗಿದ್ದೀನೇನೋ? ಏನಮ್ಮ ನೀವು ಆಗ್ಲೆಲ್ಲ ಕೆಲಸ ಮಾಡಿ ರಾತ್ರಿ ಸರಿಯಾಗಿ ಸಮಯಕ್ಕೆ ನಿದ್ರೆ ಮಾಡಿದ್ರೆ ತಾನೆ ನಿಮ್ಮ ಆರೋಗ್ಯ ಸರಿಯಾಗಿರೋದು. ನೀವು ಅಡ್ಗೆ ಮಾಡಿ ಇಟ್ಟಿದ್ರೆ ನಾನು ಹಾಕೊಂಡು ತಿಂತಾ ಇರ್ಲಿಲ್ವಾ? ನೋಡು, ನೀನ್ ಕೆಲ್ಸ ಮಾಡಿ ಸುಸ್ತಾಗಿ ಮನೆಗ್ ಬರ್ತೀಯ. ನೀನ್ ಬಂದಾಗ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಹಾಕೋದು ನನ್ ಕೆಲ್ಸ. ಅಮ್ಮ ಹೀಗೆಲ್ಲ ಮಾಡ್ತಿದ್ಲು ಅಂತ ನೆನ್ಪಲ್ಲಿಟ್ಕೋ. ಹೆಂಡತಿ ಬಂದ ತಕ್ಷಣ ನಿಮ್ಮಣ್ಣ ಮಾಡ್ತಾನ ನೋಡು, ಹಾಗೆಲ್ಲ ಮಾಡ್ಬೇಡ. ಅಮ್ಮ, ಬರೋ ಅದಕ್ಕೆ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಬರೋಳು ಸುಂದರವಾಗೂ ಇರ್ತಾಳೆ, ಪ್ರೀತಿನೂ ಕೊಡ್ತಾಳೆ. ಫೋಟೋ ನೋಡಿದ್ರೇನೆ ಗೊತ್ತಾಗುತ್ತೆ ಅಲ್ವಾ ಅಣ್ಣ? ಏಯ್, ಸುಮ್ಮನೆ ಕಿಸಿ ಬೇಡ. ನಿನ್ನ ಆಮೇಲೆ ನೋಡ್ಕೊಳ್ತೀನಿ. ಏಯ್, ತೆಗ್ದೊಂದು ಬಾರ್ಸಿದ್ರೆ. ಏಯ್, ಲಾವಣಿನ್ ಫೋಟೋ ಇಲ್ಲೋ? ಅಮ್ಮ,
ಅದನ್ನೆಲ್ಲ ಯಾಕೆ ಕೇಳ್ತೀಯಾ? ಅದೊಂದು ದೊಡ್ಡ ಕತೆ. ನಾಳೆ ತಂದ್ಕೊಡ್ತೀನಿ. ಸರಿ, ಮುಖ ತೊಳ್ಕೊಂಡ್ ಬಾ, ಊಟ ಬಡಿಸ್ತೀನಿ. ಹ್ಞೂಮ್ಮ. ಲಾವಣ್ಯ, ಮುಂದ್ಗಡೆ ಬಾಗ್ಲ ಹಾಕ್ಕೊಂಡ್ ಬಾ. ನಿನಗೆ ಹೆಂಡತಿ ಆಗಿ ಬರೋಳು ಹೇಗಿರ್ಬೇಕು ಅಂತ ನೀನ್ ನಿರ್ಧಾರ ಮಾಡಿದ್ಯಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನನಗಂತೂ ಅದಕ್ಕೆ ಆಗಿ ಬರೋಳು ಹೀಗೆ ಇರ್ಬೇಕು ಅಂತ ಕಲ್ಪನೆ ಮಾಡ್ಕೊಂಡಿದೀನಿ. ದೊಡ್ಡೋರ್ ನೋಡಿದ್ದನ್ನ ಒಪ್ಕೊಳ್ಳಲ್ಲ, ನೀನು ಸೆಲೆಕ್ಟ್ ಮಾಡಲ್ಲ. ಹಾಗಾದ್ರೆ ಹೇಗಯ್ಯ ನಿನ್ನ ಮದುವೆ ಆಗೋದು? ಆಗುತ್ತೆ ಸರ್. ನನ್ಗೂ ಒಂದೊಳ್ಳೆ ಹುಡುಗಿ ಎಲ್ಲರೂ ಹುಟ್ಟಿರ್ತಾಳೆ. ಸಮಯ ಕೂಡ್ ಬಂದಾಗ ಅವಳೇನ ನುಡ್ಕೊಂಡ್ ಬರ್ತಾಳೆ. ಏನಣ್ಣ, ಫೋಟೋನ ಆ ಥರ ನೋಡ್ತಾ ಇದೆಯಾ? ಏಯ್, ಯಾಕೆ ಇನ್ನೂ ಮಲಗಿಲ್ಲ? ಅದಕ್ಕೆ ನಾ ಬರೀ ಫೋಟೋದಲ್ಲೇ ನೋಡ್ತಾ ಕೂತ್ರೆ ಹೇಗೆ? ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ನೋಡಬೇಕು. ಅದಕ್ಕೆ ಒಂದು ಉಪಾಯ ಹುಡುಕು. ಏಯ್, ನೀನೊಬ್ಳು ಅದು ಆ ಥರ ಇಷ್ಟಪಟ್ಟು ನೋಡ್ತಾ ಇಲ್ಲ. ಆ ಹುಡುಗಿನ ಎಲ್ಲಿ ನೋಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಣ್ಣ, ಅದು ಆಸ್ಪತ್ರೆಯಿಂದ ಬರುವಾಗ ಫೋಟೋನ ನೀನು ಅಲ್ಲೇ ಮರ್ತು ಬಂದ್ಬಿಟ್ಟೆ. ನಾನೇ ಈ ಫೋಟೋನ ತಂದು ರೂಮ್ನಲ್ಲಿ ಇಟ್ಟಿದ್ದು. ನೀನ್ ಅದಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಪರವಾಗಿಲ್ಲ ಬಿಡು. ಆದ್ರೆ ನೀನ್ ಇವಳು ಇಷ್ಟಪಟ್ಟಿಲ್ಲ ಅಂತ ಮಾತ್ರ ಸುಳ್ಳು ಹೇಳ್ಬೇಡ ಅಣ್ಣ. ನಿನ್ಗೂ ಅದಕ್ಕೆಗೂ ಯಾವುದೋ ಜನ್ಮದಲ್ಲಿ ಸಂಬಂಧ ಇದ್ದಿರ್ಬೇಕು. ಅದಕ್ಕೆ ಅವಾಗ್ ನೋಡಿದ ನೆನಪು ಇವಾಗ ಬರ್ತಾ ಇದೆ. ಸುಮ್ಮನೆ ಕತೆ ಎಲ್ಲ ಹೇಳ್ಬೇಡ. ನೆನ್ನೆನೋ ಮೊನ್ನೆನೋ ನೋಡಿದ್ ನೆನಪಾಗ್ತಾ ಇದೆ. ಅದೆಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾ, ಆ ದಡಿಯನ್ ಜೊತೆ ಜಗಳ ಆಡಿದ್ನಲ್ಲ, ಅವನ್ ಗಾಡಿಲೇ ಕಡೆ ನೋಡಿದ್ಯುಳ್ನ. ಹೌದಾ? ಹಾಗಾದ್ರೆ ಅವನನ್ನ ವಿಚಾರಿಸಿದ್ರೆ ಅದಕ್ಕೆ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತಲ್ವಾ? ಅಯ್ಯೋ, ಇದ್ ಗೊತ್ತಾಗದೆ ನಾನು ಅವನ ಹತ್ರ ಜಗಳ ಮಾಡ್ಬಿಟ್ನಲ್ಲ. ಚಪ್ಲಿಲೂ ಹೊಡೆದ್ಬಿಟ್ಟೆ. ಸರಿ, ಅವಳು ಎಲ್ಲಿದ್ದಾಳೆ ಅಂತ ನಿಂಗೆ ಗೊತ್ತಾ? ಯಾರಿಗ್ ಗೊತ್ತು? ಅವನು ನನ್ನ ಬೈಕು ಗುದ್ದ, ರಿಪೇರಿ ಮಾಡಿಸ್ಕೊಡು ಅಂದಿದ್ದಕ್ಕೆ ಜಗಳ ಮಾಡ್ದ. ಆಮೇಲೆ ನನ್ನ ಕೀ ತಗೊಂಡು ಕಾರಲ್ಲಿ ಎಸ್ಕೇಪ್ ಆಗ್ಬಿಟ್ಟ. ಆಗಿದೇ ಹುಡುಗಿ ಕಣೆ ನನ್ನ ಕೀನ ಎಸ್ತಿದ್ದು. ಹೌದಾ? ಹಾಗಾದ್ರೆ ಅದಕ್ಕೆಗೂ ನೀನ್ ಇಷ್ಟ ಆಗಿದ್ಯಾ ಅಂತ ಗೊತ್ತಾಯ್ತು. ಇಲ್ಲ ಅಂದ್ರೆ ಅವಳು ಯಾಕಪ್ಪ ಕೀ ನಿನ್ ಕಡೆಗೆ ಎಸಿತಿದ್ಲು? ಅಣ್ಣ, ಅವತ್ ಅದ್ಕೆಯಿಂದಾಗಿ ನಿನ್ ಬೈಕ್ ಸ್ಟಾರ್ಟ್ ಆಯ್ತು. ನೀನ್ ಅವಳೆಲ್ಲಿದ್ದಾಳೆ ಅಂತ ಹುಡ್ಕೊಂಡ್ ಬಾ. ನಿನ್ ಹೊಸ ಲೈಫೇ ಸ್ಟಾರ್ಟ್ ಆಗತ್ತೆ. ಏನ್ ಮಾಡ್ತಿದ್ಯಾ ರಂಜಿತ್? ಬಾಪ, ಊಟ ಮಾಡು. ಅಮ್ಮ, ಅಣ್ಣ ಬಂದ್ ಆಮೇಲೆ ಊಟ ಮಾಡ್ತಾನೆ, ನೀನ್ ಹೋಗ್ ಮಲ್ಕೋ. ಊಟ ತಣ್ಣಗಾಗುತ್ತೆ. ಇವರು ಬೇರೆ, ನಾವಿಲ್ಲಿ ಇಷ್ಟು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಾ ಇದೀವಿ, ಊಟ ತಣ್ಣಗಾಗತ್ತಂತೆ. ಅಣ್ಣ, ಅದ್ಕೆ ನೋಡಕ್ಕೂ ಚೆನ್ನಾಗಿದ್ದಾಳೆ, ನನ್ ಮನ್ಸ್ಗೂ ಇಡ್ಸಿದಾಳೆ. ಮೊದ್ಲು ನೀನ್ ಇವಳು ಎಲ್ಲಿದ್ದಾಳೆ ಅಂತ ಹುಡುಕು. ನೀನೊಬ್ಳು. ನನ್ಗೆ ಲವ್ ಗಿವ್ ಎಲ್ಲ ಸೆಟ್ ಆಗಲ್ಲ. ನನ್ಗೆ ಹೊಟ್ಟೆ ಹಸುವಾಗ್ತಾ ಇದೆ, ನಾ ಊಟ ಮಾಡ್ತೀನಿ, ನೀವೋಗ್ ಮಲ್ಕೋ. ಫೋಟೋನ ಅಷ್ಟಿಷ್ಟಪಟ್ಟು ನೋಡ್ತಾ ಇದ್ಯಾ? ನನ್ನ ಹತ್ರ ಮಾತ್ರ ಇಷ್ಟ ಇಲ್ಲ ಅಂತ ನಾಟಕ ಮಾಡ್ತಾ ಇದ್ಯಾ? ಇಷ್ಟೊಂದು ಬಿಗುಮಾನ ಬೇಡ ಅಣ್ಣ. ಅದ್ಕೆ ನನ್ಗಂತೂ ನೀವು ತುಂಬಾ ಹಿಡ್ಸಿದ್ದೀರಾ. ಅಣ್ಣಂಗೆ ಹೇಗೆ ಅಂತ ಬೇಗ ತಿಳ್ಕೊಳ್ತೀನಿ.
ಸೆಡ್ಜಿ, ನಾನು ನಿರ್ಧಾರ ಮಾಡಿದ್ದೀನಿ. ನೀವು ಕೇಳಿದಾಗೆ ನನ್ನ ಗಾಡಿ ನಿಮಗೆ ಮಾರ್ತೀನಿ. ಅದ್ಯಾಕೆ ಇಷ್ಟು ಬೇಗ ಈ ನಿರ್ಧಾರಕ್ಕೆ ಬಂದ್ಯೋ? ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ಯಾ? ಯೋಚನೆ ಮಾಡಿದ್ದೀನಿ ಸೆಡ್ಜಿ. ನನಗೆ ನನ್ನ ಗಾಡಿಗಿಂತ ನನ್ನ ಮಗಳು ಓದ್ ಮುಖ್ಯ. ಸೆಡ್ಜಿ, ನಂದೊಂದು ಬೇಡಿಕೆ. ಏನಪ್ಪ ಅದು? ನೀವು ಈ ಗಾಡಿ ತಗೊಂಡ್ಮೇಲೆ ಈ ಗಾಡಿಗೆ ನಾನೇ ಡ್ರೈವರ್ ಆಗಿ ಬರ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ. ಅದಕ್ಕೇನಂತೆ, ಈಗಿನ ಕಾಲದಲ್ಲಿ ಒಳ್ಳೆ ಡ್ರೈವರ್ಗಳು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನೀನಾಗ್ ನೀನೇ ಬರ್ತೀನಿ ಅಂದ್ರೆ ನಾನ್ಯಾಕೆ ಬೇಡ ಅನ್ಲಿ? ಬಾ, ಖಂಡಿತವಾಗ್ಲೂ ಬಾ. ತುಂಬಾ ಉಪಕಾರ ಆಯ್ತು ಸೆಡ್ಜಿ. ಇಡ್ತೀನಿ.